ಹೀಗೆ ಇದು ಕೇವಲ ಕಾಂಗ್ರೆಸ್ನಲ್ಲಿನ ರಗಳೆ ಮಾತ್ರ ಅಲ್ಲ. ಬಿಜೆಪಿಯಲ್ಲಿನ ಆ ಬಣ ಬಡಿದಾಟ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಒಂದೊಂದು ಹಂತ ಮುಂದಕ್ಕೆ ಹೋಗ್ತಾ ಇದೆ. ಅದರಲ್ಲೂ ಹೈಕಮಾಂಡ್ ಕೊಟ್ಟಂತ ನೋಟಿಸ್ಗೆ ಯತ್ನಾಳ್ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇನೇ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲೂ ಕೂಡ ವಿಜಯೇಂದ್ರ ವಿರುದ್ಧವಾಗಿ ಬೆಂಕಿ ಉಗುಳಿದ್ದಾರೆ. ಬಹಳಷ್ಟು ದೂರುಗಳನ್ನು ವಿಜಯೇಂದ್ರ ವಿರುದ್ಧವಾಗಿ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ 9 ಪುಟಗಳ ಉತ್ತರ. ನೋಟಿಸ್ಗೆ ಕೊಟ್ಟ ಉತ್ತರದಲ್ಲೂ ವಿಜಯೇಂದ್ರ ವಿರುದ್ಧ ದೂರು. ರಾಜ್ಯ ಬಿಜೆಪಿಯಲ್ಲಿನ ಒಳಬೇಗುದಿ ಬೂದಿ ಮುಚ್ಚಿದ ಕೆಂಡದಂತಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ದೂರು ನೀಡೋಕೆ ಒಗ್ಗಟ್ಟಾಗಿ ಹೋಗಿತ್ತು. ಆದರೆ ಅಂದೇ ಹೈಕಮಾಂಡ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು. ನೋಟಿಸ್ಗೆ ಹೆಚ್ಚು ತಲೆಗೆಡಿಸಿಕೊಳ್ಳದ ಯತ್ನಾಳ್ ನೋಟಿಸ್ ಜಾರಿಯಾದ ಮರುದಿನವೇ ಇಮೇಲ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಈ ಉತ್ತರದಲ್ಲೂ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹಾಗಾದ್ರೆ ಯತ್ನಾಳ್ ವರಿಷ್ಠರ ನೋಟಿಸ್ಗೆ ಏನೆಲ್ಲ ಉತ್ತರ ನೀಡಿದ್ದಾರೆ ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ರಾಜಕೀಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನಾನು ಯಾವುದೇ ಬಣ ರಾಜಕೀಯ ಮಾಡೇ ಇಲ್ಲ. ನಾನು ಶಿಸ್ತು ಉಲ್ಲಂಘಿಸಿಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೇನೆ. ವಕ್ಫ್ ವಿರುದ್ಧ ತಂಡವಾಗಿ ಹೋರಾಡಿ ನಾವು ಯಶಸ್ವಿಯಾಗಿದ್ದೇವೆ. ವಕ್ಫ್ ಕುರಿತ ಹೋರಾಟಕ್ಕೆ ಉನ್ನತ ನಾಯಕರು ಸಮರ್ಥಿಸಿದ್ದಾರೆ. ಬಿವೈ ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ. ನಾನು ಕಾರ್ಯಕರ್ತರ ನಾಯಕರ ಭಾವನೆಯನ್ನ ವ್ಯಕ್ತಪಡಿಸಿದ್ದೇನೆ. ಯಾವುದಾದ್ರೂ ವಿಷಯದ ಬಗ್ಗೆ ನಿರ್ದಿಷ್ಟವಾಗಿ ಹೆಚ್ಚಿನ ಮಾಹಿತಿ ಕೊಡಿ ಎಂದ್ರೆ ಕೊಡ್ತೇನೆ. ಹೀಗಂತ ಯತ್ನಾಳ್ ವರಿಷ್ಠರಿಗೆ ಉತ್ತರ ನೀಡಿದ್ದಾರೆ. ಆದ್ರೆ ನೋಟಿಸ್ ಜಾರಿಯಾದ ಬಳಿಕ ಯತ್ನಾಳ್ ಬಣ ಟೀಮ್ ಮೌನ ತಂತ್ರ ಅನುಸರಿಸುತ್ತಿದೆ. ಎಲ್ಲೂ ಪ್ರತ್ಯಕ್ಷವಾಗದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಆದ್ರೂ ಸೈಲೆಂಟ್ ಆಗಿ ಇದೇ ತಿಂಗಳ 20ರಂದು ಯತ್ನಾಳ್ ತಂಡ ಮತ್ತೊಂದು ಸಭೆಗೆ ಸನ್ನದ್ಧವಾಗಿದೆಯಂತೆ. ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಬಿವೈ ವಿಜಯೇಂದ್ರ, ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂದ್ರು. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಅವ್ರು ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಬಿಜೆಪಿ ಬಂಡಾಯ ವಿಚಾರವಾಗಿ ಲೇವಡಿ ಮಾಡಿದ ದಿನೇಶ್ ಗುಂಡೂರಾವ್, ಬಿಜೆಪಿಯಲ್ಲಿ ಪ್ರತಿಷ್ಠೆ ಭಿನ್ನಾಭಿಪ್ರಾಯಗಳಲ್ಲ, ಸಂಪೂರ್ಣವಾಗಿ ಬಿರುಕಿದೆ ಅಂತ ಹೇಳಿದ್ರು. ಬಿಜೆಪಿ ಪಕ್ಷದಲ್ಲಿರುವಂಥದ್ದು ಬೇರೆ, ಅಲ್ಲಿ ಅದು ಪ್ರತಿಷ್ಠೆ ಮತ್ತು ಒಂದು ಭಿನ್ನಾಭಿಪ್ರಾಯಗಳಲ್ಲ, ಅಲ್ಲಿ ಸಂಪೂರ್ಣವಾದಂಥ ಬಿರುಕದು ಆಯಿತಾ. ಮತ್ತು ಒಬ್ಬರಿಗೆ ಒಬ್ಬರು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೋಲಿಕೆನೇ ಮಾಡೋಕ್ಕಾಗಲ್ಲ. ಕಳೆದ ಬಾರಿ ವಕ್ಫ್ ಆಸ್ತಿ ವಿಚಾರ ಮುಂದಿಟ್ಟುಕೊಂಡು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಹೋರಾಟ ನಡೆಸಿದ್ದ ಯತ್ನಾಳ್ ಟೀಮ್ ಈ ಬಾರಿ ಮತ್ತೊಂದು ವಿಚಾರವನ್ನ ಮುಂದಿಟ್ಟುಕೊಂಡು ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಗುರಿಯಾಗಿಸಿ ಸಭೆ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಫೆಬ್ರವರಿ 20ರ ಒಳಗೆ ಎಲ್ಲ ಸರಿಯಾಗುತ್ತೆ ಅಂತ ವಿಜಯೇಂದ್ರ ವಿಶ್ವಾಸದಲ್ಲಿದ್ರು. ಇನ್ನೆರಡು ದಿನದಲ್ಲಿ ಏನಾಗುತ್ತೋ ಕಾದು ನೋಡಬೇಕು. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.